ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿಮಗೆ ಕಾಣ್ತಾ ಇರೋವಂಥದ್ದು ಕೋಲ್ಡ್ ಪ್ರೆಸ್ ಆಯಿಲು. ನಾನು ಒಂದು 4 ಇಯರ್ಸಿಂದನೂ ಸಹ ಈ ಕೋಲ್ಡ್ ಪ್ರೆಸ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೆ. ಎಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅದ್ರದ್ದೊಂದು ಸಣ್ಣ ಮಾಹಿತಿನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ನಮ್ಮನೆ ಸೈಡಿಂದ ಗಂಗನಹಳ್ಳಿ ಕ್ರಾಸ್ ಅಂತ ಹೇಳ್ಬಿಟ್ಟು ಇದೆ. ಸೊ ಅಲ್ಲಿಂದ ಒಂದು 100 ಮೀಟ್ರು ಸ್ವಲ್ಪ ಮುಂದೆ ಬಂದರೆ ಒಂದು ರೈಟ್ ಸೈಡಲ್ಲಿ ನಿಮಗೆ ಒಂದು ಬೋರ್ಡ್ ಕಾಣಿಸುತ್ತೆ. ಅಲ್ಲಿ ಕಾರ್ ಗ್ಯಾರೇಜ್ ಇದೆ. ಅದ್ರ ಆಪೋಸಿಟ್ಟು ನಿಮಗೆ ಒಂದು ಬೋರ್ಡ್ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಅಭಯಂ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ ನೋಡಿ. ಅದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಈ ಒಂದು ಸ್ಟೋರ್ ಸಿಗುತ್ತೆ. ಸೊ ಈ ಸ್ಟೋರಲ್ಲಿ ಯಾವೆಲ್ಲ ಎಣ್ಣೆಗಳನ್ನ ಇವರು ತಯಾರು ಮಾಡ್ತಾರೆ, ಸೊ ನಮ್ಮ ಯಾವ್ಯಾವೆಲ್ಲ ಎಣ್ಣೆಗಳು ಸಿಗ್ಬೋದು ಅಂತಂದ್ಬಿಟ್ಟು ನೋಡೋಣ. ಫಸ್ಟು ಇವರು ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆ, ಸಾಸಿವೆ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ದೀಪದ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ, ಸೊ ಈ ರೀತಿಯಾಗಿ ಎಲ್ಲ ಏನು ತಯಾರು ಮಾಡ್ತಾರೆ ಇವರೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋವಂಥದ್ದು. ಸೊ ಇವರು ನೋಡಿ, ಈ ಸ್ಟೋರಲ್ಲಿ ಇವರೇ ಗಾಣದಿಂದ ತಯಾರು ಮಾಡಿ ಡಬ್ಬಗಳಲ್ಲಿ ಹಾಕಿ ಪ್ಯಾಕ್ ಮಾಡಿರೋಂಥ ಎಣ್ಣೆಗಳನ್ನ ಇವರು ತೋರಿಸ್ತಾ ಇದ್ದಾರೆ ನೋಡಿ. ಕೋಲ್ಡ್ ಪ್ರೆಸ್ ಆಯಿಲ್ನ ಯಾಕೆ ಯೂಸ್ ಮಾಡಬೇಕು ಅಂತ ಅನ್ನೋದಾದರೆ, ಹಿಂದಿನ ಕಾಲದಲ್ಲಿ ಮರದ ಗಾಣದಲ್ಲೇ ತಯಾರಾಗ್ತಾ ಇರೋವಂಥ ಎಣ್ಣೆನ ತಿಂದು ನಮ್ಮ ಹಿರಿಯರು ಆರೋಗ್ಯವಾಗಿದ್ದರು. ಬಟ್ ಇವತ್ತು ನಾವು ರಿಫೈನ್ಡ್ ಆಯಿಲು ಆ ಥರದ್ದನ್ನು ನಾವು ಸೇವನೆ ಮಾಡ್ತಾ ನಮ್ಮ ಆರೋಗ್ಯನ ಹಾಳು ಮಾಡ್ಕೋತಾ ಇದ್ದೀವಿ. ಸೊ ಹಳೆ ಪದ್ಧತಿಯನ್ನೇ ರೂಢಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ವಾಪಸ್ ಬಂದಿದೆ. ಇದರಿಂದ ನಮಗೆ ಒಂದು ಮೂಳೆಗಳಲ್ಲಿ ಸವೆತ ಉಂಟಾಗುತ್ತಲ್ಲ, ಅದನ್ನು ಸಹ ತಡಿಬೋದು. ಜೊತೆಗೆ ಒಂದು ಹೃದಯದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಮತ್ತು ಕ್ಯಾನ್ಸರ್ ಕಣಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಅದನ್ನು ಈ ಎಣ್ಣೆನ ಸೇವನೆ ಮಾಡೋದ್ರಿಂದ ಆ ಕಣಗಳನ್ನ ನಾಶ ಮಾಡ್ಬೋದು. ಜೊತೆಗೆ ಮೆದುಳನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ಳೋದಕ್ಕೂ ಸಹ ಈ ಒಂದು ಆಯಿಲು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಈ ಗಾಣದಲ್ಲಿ ರೆಡಿ ಆಗುವಂಥ ಆಯಿಲ್ನ ಇವರು ಈ ಕ್ಯಾನ್ಗಳಲ್ಲಿ ಹಾಕಿ ಸ್ಟೋರ್ ಮಾಡ್ತಾರೆ. ಇದು ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ ಹಾಕೋದಿಲ್ಲ. ಇವರು ನ್ಯಾಚುರಲ್ ಆಗಿ ಪ್ರೋಸೆಸ್ ಆಗುವಂಥದ್ದು. ಈ ಕ್ಯಾನ್ಗಳಲ್ಲಿ ತಿಳಿಯಾದ ಅಂದರೆ ಗಸಿ ಎಲ್ಲ ಕೆಳಗಡೆ ಹೋಗಿ ಮೇಲೆ ಎಣ್ಣೆ ತಿಳಿಯಾದ ನಂತರ ಈ ಕ್ಯಾನ್ಗಳಲ್ಲಿ ಹಾಕಿ ಇಡ್ತಾರೆ. ಸೊ ಯಾವ ರೀತಿಯಾಗಿ ಗಾಣದಲ್ಲಿ ಎಣ್ಣೆ ರೆಡಿ ಆಗ್ತಿದೆ ಅಂತ ನೋಡ್ಬೋದು. ಇದರಲ್ಲಿ ಕಡಲೆಕಾಯಿ ಬೀಜ ಹಾಕಿದ್ದಾರೆ. ಸೊ ಈ ಒಂದು ಬಾಡಿ ಎಲ್ಲವೂ ಸ್ಟೀಲ್ ಬಾಡಿ ಆಗಿದೆ, ಆದರೆ ಹೊರಳು ಮಾತ್ರ ನೋಡ್ಬೋದು ನೀವು ಒಂದು ವುಡ್ಡಿಂದ ರೆಡಿಯಾಗಿರೋವಂಥದ್ದು, ಮರದ್ದು ಇಂದ ರೆಡಿಯಾಗಿರುತ್ತೆ. ಸೊ ಈ ಒಂದು ನಿಧಾನವಾಗಿ ಏನು ತಿರುಗ್ತಾ ಇದೆ, ಇದು 30 ಡಿಗ್ರಿ ಸೆಲ್ಸಿಯಸಲ್ಲಿ ಮಾತ್ರನೇ ಅಂತ ತಿರುಗೋದು. ಈ ಒಂದು ನಿಧಾನವಾಗಿ ತಿರುಗೋದ್ರಿಂದ ಎಣ್ಣೆ ಬಿಸಿ ಆಗೋದಿಲ್ಲ. ಸೊ ಎಣ್ಣೆ ಬಿಸಿ ಆಗದೆ ಇರೋದ್ರಿಂದ ಈ ಒಂದು ಎಣ್ಣೆ ಬೀಜಗಳಲ್ಲಿರುವಂಥ ಪೋಷಕಾಂಶಗಳು ಹಾಗೆ ಎಣ್ಣೆ ಮುಖಾಂತರ ಹೊರಗಡೆ ಬರುತ್ತೆ. ಎಣ್ಣೆನ ನಾವು ಸೇವನೆ ಮಾಡೋದ್ರಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನೋಡ್ತಾ ಹೋದ್ವಿ ನಾವು. ಕಬ್ಬಿಣದ ಗಾಣದಿಂದನೂ ಸಹ ಎಣ್ಣೆ ರೆಡಿ ಆಗುತ್ತೆ, ಆದರೆ ಅದು ತುಂಬ ಫಾಸ್ಟಾಗಿ ಸುತ್ತೋದ್ರಿಂದ ಎಣ್ಣೆ ಬಿಸಿಯಾಗಿ ಎಣ್ಣೆ ಬೀಜದಲ್ಲಿರುವಂತಹ ಪೋಷಕಾಂಶಗಳೆಲ್ಲವೂ ಸಹ ನಾಶ ಆಗುತ್ತೆ. ಹಾಗಾಗಿ ಅಷ್ಟು ಒಳ್ಳೆಯದಲ್ಲ. ಪೋಷಕಾಂಶಗಳು ಇಲ್ಲ ಅಂತ ಅಂದಮೇಲೆ ಆ ಎಣ್ಣೆ ಸೇವನೆ ಅತ್ಯುತ್ತಮ ಅನಿಸೋದಿಲ್ಲ. ಹಾಗಾಗಿ ಕೋಲ್ಡ್ ಪ್ರೆಸ್ ಆಯಿಲೇ ಒಳ್ಳೆಯದು ಅಂತ ಅನ್ನಿಸ್ತು. ಈ ಆಯಿಲ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಇವರ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.